ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆರೆಮೀಯನು ಬರೆದ ಗ್ರಂಥ 16ನೇ ಅಧ್ಯಾಯ 21ನೇ ವಚನ. ಈ ನಿಮಿತ್ತವಾಗಿ ಇಗೋ, ಇದು ಒಂದೇ ಸಲ ನನ್ನ ಭುಜ ಬಲವನ್ನು ಪರಾಕ್ರಮವನ್ನು ಅವರಿಗೆ ತಿಳಿಯಪಡಿಸುವೆನು. ಹೌದು, ಗ್ರಹಿಸ ಮಾಡುವೆನು. ನನ್ನ ನಾಮಧೇಯವು ಯೆಹೋವನೆಂದೇ ಅವರಿಗೆ ಗೊತ್ತಾಗುವುದು. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಕರ್ತನು ಈ ವಾಕ್ಯದಲ್ಲಿ ತನ್ನ ಭುಜ ಬಲವನ್ನು ಪರಾಕ್ರಮವನ್ನು ತಿಳಿಯಪಡಿಸುತ್ತೇನೆ ಎಂದು ಹೇಳಿದ್ದಾನೆ. ಮತ್ತು ನನ್ನ ನಾಮಧೇಯವು ಯೆಹೋವನೆಂದೇ ಅವರಿಗೆ ಗೊತ್ತಾಗುವುದು ಎಂದು ಕೂಡ ಹೇಳಿದ್ದಾನೆ. ಆತನ ನಾಮವನ್ನು ಎತ್ತಿ ಹಿಡಿದವರಾಗಿ ಆತನು ನಮಗೆ ಮಾಡುವಂತ ಭುಜ ಬಲವನ್ನು ಪರಾಕ್ರಮವನ್ನು ಎಲ್ಲರೂ ತಿಳಿದುಕೊಳ್ಳಲಿಕ್ಕಾಗುವಂತೆ, ಯಾರು ನಮ್ಮನ್ನು ನೋಡಿ ಗ್ರಹಿಸಲಾರದಂತ ಯೆಹೋವನು ಅವರ ಜೊತೆಗಿದ್ದಾನೆ ಎಂದು ತಿಳಿದುಕೊಳ್ಳಲಿಕ್ಕಾಗುವಂತೆ ನಮ್ಮನ್ನ ಆತನು ನಡೆಸುತ್ತಾನೆ. ಇಂಥ ದೇವರನ್ನು ನಾವು ಸ್ತುತಿಸುತ್ತಾ ಸ್ತೋತರಿಸುತ್ತಾ ಘನಪಡಿಸುತ್ತಾ ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂತ ಆಯುಷ್ಯನ ದಿನಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನದಲ್ಲಿ ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೇ, ನೀನು ನಮ್ಮೊಂದಿಗೆ ಯಾವ ರೀತಿಯಲ್ಲಿ ನಮಗೆ ಭುಜ ಬಲವಾಗಿಯೂ ಪರಾಕ್ರಮವಾಗಿಯೂ ನಿಂತಿದ್ದೀ. ಹೌದು ತಂದೆಯೇ, ನಿನ್ನ ನಾಮವನ್ನು ಎಲ್ಲರೂ ಎತ್ತಿ ಹಿಡಿಲಿಕ್ಕಾಗುವಂತೆ ಎಲ್ಲರಿಗೂ ಗೊತ್ತಾಗುವುದು ಎಂಬುದಾಗಿಯೂ ಕೂಡ ನೀನು ಹೇಳಿದೆಯಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ನಮ್ಮನ್ನು ತಗ್ಗಿಸುತ್ತಾ ನಿನ್ನ ಮುಂದೆ ಇಟ್ಟು ಬೇಡುತ್ತೇವೆ ಸ್ವಾಮಿ. ನಿನ್ನ ದೃಷ್ಟಿಯಲ್ಲಿ ನಾವು ಏನೂ ಇಲ್ಲ ಕರ್ತನೆ. ಹೌದು ಸ್ವಾಮಿ, ಯಾವ ಗಣನೆಗೂ ಬಾರದೇ ಇರುವಂತ ನಮ್ಮನ್ನ ನೀನು ಕರುಣಿಸಿ ಪ್ರೀತಿಸಿ ರಕ್ಷಿಸಿ ಇಲ್ಲಿಯವರೆಗೂ ನಡೆಸುತ್ತಾ ನಮ್ಮನ್ನು ಆಶೀರ್ವದಿಸಿದೆಯಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನನ್ನೇ ನಾವು ಸ್ಮರಿಸಲಿಕ್ಕಾಗುವಂತೆಯೂ ನಿನ್ನನ್ನು ಕೊಂಡಾಡ್ಲಿಕ್ಕಾಗುವಂತೆಯೂ ನೀನು ನಮ್ಮ ಜೀವನದಲ್ಲಿ ಮಾಡಿದಂತ ಎಲ್ಲಾ ನಿನ್ನ ಮಹೋಪಕಾರಗಳನ್ನು ನೆನೆಸುತ್ತಾ ನಿನ್ನನ್ನು ಸ್ತುತಿಸುತ್ತಾ ನಿನಗೆ ಕೃತಜ್ಞತೆಯಾಗಿ ಯಾವಾಗಲೂ ಜೀವಿಸಲು ನೀನು ನಮ್ಮನ್ನು ನಡೆಸು ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ಈ ದಿನದ ವಾಕ್ಯದ ಪ್ರಕಾರವಾಗಿ ನಡೆದುಕೊಳ್ಳಲು ಬಲಗೊಂಡು ಜೀವಿಸಲು ನಿನ್ನ ಆಶೀರ್ವಾದವನ್ನು ದಯಪಾಲಿಸಬೇಕು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.